ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಾಳೆ ನಿರಂತರವೂ ಇರುವಾತನಿಗೆ ಸ್ತುತಿಘನ ಮಾನ ಮಹಿಮೆ ಆಗಲಿ. ಕರ್ತನ ಸಮ್ಮುಖವನ್ನು ಕಾಯುವ ಎಲ್ಲ ದೇವರ ಮಕ್ಕಳಿಗೆ ನಮ್ರತೆಯ ಧನ್ಯವಾದಗಳು. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಈ ದಿನವೂ ಧ್ಯಾನಿಸುವ ದೇವರ ವಾಕ್ಯವು, ಕಷ್ಟಗಳು ಯಾಕೆ ಬರುತ್ತವೆ? ಪಾಪದ ನಿಮಿತ್ತವಾಗಿ ಬರುತ್ತವೆ. ಕಷ್ಟ ನಮ್ಮ ಜೀವನದಲ್ಲಿ ಪಾಪದ ನಿಮಿತ್ತವಾಗಿ ಬರುವಂಥದ್ದಾಗಿದೆ. ಪಾಪವು ಎಲ್ಲ ಸೋಲಿಗೂ ಅವಮಾನಕ್ಕೂ ಕಾರಣವಾಗಿದೆ. ಕೆಲವರು ಹೇಳುತ್ತಾರೆ, ಒಳ್ಳೆಯದನ್ನು ಮಾಡಿದ್ದೇವೆ, ಆದರೆ ಯಾಕೆ ನಮಗೆ ಈ ಕಷ್ಟಗಳು? ಇದು ಕಷ್ಟವಲ್ಲ, ಜಯದ ಆಶೀರ್ವಾದ. ನೀತಿವಂತನಾಗಿ ಬದುಕುವನಿಗೆ ದೇವರು 2ರಷ್ಟು ಸುಖವನ್ನು ದಯಪಾಲಿಸುವನು. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯದ 14ನೇ ವಚನವು ಹೀಗೆ ನಮಗೆ ತಿಳಿಸುತ್ತದೆ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡನು. ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು. ಈ ವಾಕ್ಯದ ಆಧಾರದ ಮೇಲೆ ಆ ಮನುಷ್ಯನು ಕಾಯಿಲೆಯಿಂದ ತುಂಬಿದನು ಮತ್ತು ಪಾಪದ ನಿಮಿತ್ತವಾಗಿಯೇ ಈ ಒಂದು ವ್ಯಾಧಿ ಬಂದಿದೆ ಎಂಬುದಾಗಿ ಗೊತ್ತಾಗುತ್ತದೆ. 38 ವರ್ಷಗಳಿಂದ ರೋಗಿಯಾಗಿ ಕುಗ್ಗಿಸಲ್ಪಟ್ಟು ಬಾಧಿಸಲ್ಪಟ್ಟು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದನು. ಪಾಪದಲ್ಲಿ ಮುಂದುವರಿಯುವಾಗ ಅಪಾಯಗಳು, ಕೇಡುಗಳು, ಶೋಧನೆಗಳು ಕಾದಿದೆ. ಅನಾರೋಗ್ಯವು ಪ್ರತಿದಿನವೂ ಹೆಚ್ಚುತ್ತಾ ಬದುಕನ್ನು ನಷ್ಟಪಡುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಪಾಪವು ಒಂದು ಚಿಕ್ಕ ಸುಳ್ಳಿನಿಂದ ಪ್ರಾರಂಭವಾಗುವುದು. ತನ್ನ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಸುಳ್ಳಿನ ಮೇಲೆ ಸುಳ್ಳು, ಮೋಸದ ಮೇಲೆ ಮೋಸ ಮಾಡುತ್ತಾ ತನ್ನನ್ನು ನಷ್ಟಪಡಿಸಿಕೊಳ್ಳುವನು. ತನಗೆ ಯಾವುದೇ ಸಹಾಯವು ಸಿಗದೇ ಇರುವಾಗ ಕಳ್ಳತನಕ್ಕೆ ಒಳಗಾಗುತ್ತಾನೆ. ಪಟಿಂಗನಾಗಿ ಬದುಕುವನು. ಬದುಕು ಎಲ್ಲ ನಡತೆಯನ್ನು ಕೆಟ್ಟದಾಗಿ ಮಾಡಿಕೊಳ್ಳುವನು. ತನ್ನ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇನ್ನೂ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿ ಕೊಲೆ, ದರೋಡೆ, ಮೋಸ, ಹಗೆತನ ಇವುಗಳಿಗೆ ಒಳಗಾಗುವನು. ತಪ್ಪುಗಳ ಮೇಲೆ ತಪ್ಪನ್ನು ಮಾಡುತ್ತಾ ಹೋಗುತ್ತಾನೆ. ಸರಾಯಿ ಕುಡಿಯೋದು, ಸಿಗರೆಟ್ ಸೇದೋದು, ಇಸ್ಪೇಟ್ ಆಡೋದು ಮತ್ತು ಸಿನಿಮಾ ನೋಡೋದು, ವೇಷವಾಟಿಕೆ ಮಾಡೋದು ಮುಂತಾದ ಅನೇಕ ಪಾಪದ ಕೃತ್ಯಗಳಿಗೆ ಒಳಗಾಗಿ ಹೋಗುತ್ತಾನೆ. ಎಲ್ಲ ಕೆಟ್ಟತನವು ಬದುಕನ್ನು ಕುರುಡನ್ನಾಗಿ ಮಾಡುತ್ತದೆ ಮತ್ತು ಅಂಧಕಾರದ ಕತ್ತಲೆಯು ತುಂಬಿ ಆ ಕತ್ತಲೆಯಲ್ಲಿ ತುಂಬಿ ಹೋಗುತ್ತಾನೆ. ಮನುಷ್ಯನ ಹೃದಯದಲ್ಲಿ ಪಾಪವು ತುಂಬಿದೆ ಎಂದು ಕರ್ತನಾದ ಯೇಸು ಕ್ರಿಸ್ತನು ಎಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಆ ಮಾತುಗಳನ್ನು ನೋಡೋಣ. ಯೋಹಾನ್ ಸುವಾರ್ತೆ 7ನೇ ಅಧ್ಯಾಯದ 20ನೇ ವಚನದಿಂದ 23ನೇ ವಚನ. ಆತನು ಇನ್ನು ಮನುಷ್ಯರೊಳಗಿನಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿನಿಂದ ಸುಳುಗಾರಿಕೆ, ಕಳ್ಳತನ, ಕೊಲೆ, ಹಾದರ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳು, ಕೆಟ್ಟ ಆಲೋಚನೆಗಳು ಹೊರಟು ಬರುತ್ತದೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಪಾಪದ ಒಂದು ದೊಡ್ಡ ಲಿಸ್ಟನ್ನೇ ನೋಡಿದ್ದೇವೆ. ಇಂಥ ಕೃತ್ಯಗಳಿಂದ ತುಂಬಿರುವಂಥ ಮನುಷ್ಯನು ಆರೋಗ್ಯವಂತನಾಗಲು ಹೇಗೆ ಸಾಧ್ಯ? ಆಗ ಜೀವನದಲ್ಲಿ ಯಾವುದೇ ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರು ಒಂದು ಸುಂದರವಾಗಿರುವ ಜೀವಿತವನ್ನು ಕೊಟ್ಟಿದ್ದಾನೆ. ಅದನ್ನು ಹಾಳು ಮಾಡಿಕೊಳ್ಳಬಾರದು. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮ ಹಿತವನ್ನೇ ಬಯಸುತ್ತಾನೆ. ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಆತನು ಪರಲೋಕವನ್ನೇ ಬಿಟ್ಟು ಭೂಮಿಗೆ ಇಳಿದು ಬಂದನು. ನಾವು ಪಾಪದಲ್ಲಿ, ರೋಗದಲ್ಲಿ, ದರಿದ್ರದಲ್ಲಿ, ಯಾವುದೇ ಬಂಧನದಲ್ಲಿ ಇರಬಾರದು ಎಂದು ಆತನು ನಮ್ಮನ್ನು ಪ್ರೀತಿಸಿ ಧರೆಗೆ ಇಳಿದು ಬಂದನು. 38 ವರ್ಷಗಳಿಂದ ಭಯಂಕರವಾದ ರೋಗದಲ್ಲಿ ಮಲಗಿರುವಂಥ ಈ ಮನುಷ್ಯನಿಗೆ ದೇವರ ದಯೆ
ದೊರಕಿತು. ಆತನಿಗೆ ಕಾಡಿದಂಥ ರೋಗವು ವಾಸಿಯಾಗಿ ದೇವರ ಕೃಪೆಯು ರಕ್ಷಣೆಯು ಉಂಟಾಯಿತು. ಆತನ ಕಡೆಗೆ ಮುಖ ಮಾಡುವಾಗ ಆತನು ಎಂಥ ಕರುಣೆ ಪ್ರೀತಿಯನ್ನು ತೋರಿಸುತ್ತಾನೆಂಬುದಾಗಿ ನಾವು ನೋಡಿದ್ದೀವಿ. ನಿನ್ನ ಬದುಕಿನ ಮಾರ್ಗಗಳು ಮುಚ್ಚಿ ಹೋಗಿದ್ದರೆ ಆತನ ಕಡೆಗೆ ತಿರುಗಿಕೊಂಡು ಆತನನ್ನು ಕೂಗಿದರೆ ನಿನ್ನ ಬದುಕನ್ನು ಆತನು ಕಟ್ಟುವನು, ಹೊಸ ಜೀವಿತವನ್ನು ಕೊಡುವನು. ನಿನ್ನ ಜೀವನದಲ್ಲಿ ಕಳೆದುಕೊಂಡ ಎಲ್ಲ ಆಶೀರ್ವಾದಗಳನ್ನು, ಶುಭವನ್ನು ಕಾಣುವಂತೆ ನೋಡುವಂತೆ ಮಾಡುವನು. ಹಾಗಾದರೆ ಆತನು ಒಳ್ಳೆಯವನು. ನಾವು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ಅದು ಕೂಡ ಒಂದು ಪಾಪವಾಗಿದೆ. ಒಳ್ಳೆಯದನ್ನು ಮಾಡುವರನ್ನು ನೋಡಿ ನಾವು ಖುಷಿ ಪಡಬೇಕು ಮತ್ತು ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮೋಸೆ ಮಿರಿಯಾಮಳ ತಮ್ಮನು, ಆದರೂ ದೇವರು ಸಂಬಂಧವನ್ನು ನೋಡುವುದಿಲ್ಲ, ಸಂಬಂಧವನ್ನು ಮುಂದೆ ತರುವುದಿಲ್ಲ. ನ್ಯಾಯವು ನ್ಯಾಯವೇ, ಅನ್ಯಾಯವು ಅನ್ಯಾಯವೇ. ಆದರೆ ಒಂದು ದಿನ ಮಿರಿಯಾಮಳು ದೇವರ ಸೇವಕನಾದ ಮೋಸೆಯನ್ನು ನೋಡಿ ವಿರುದ್ಧವಾಗಿ ಗುಣಗುಟ್ಟಿದಳು ಎಂದು ನಾವು ನೋಡುತ್ತೇವೆ. ಮಿರಿಯಾಮಳಿಗೆ ತನ್ನು ಹತ್ತಿದರಿಂದ ಆಕೆಯ ಚರ್ಮವು ಹಿಮದಂತೆ ಬೆಳ್ಳಗಾಗಿತ್ತು. ಅರಣ್ಯಕಾಂಡ 12ನೇ ಅಧ್ಯಾಯದ 10ನೇ ವಚನದಲ್ಲಿ ತಿಳಿಸುತ್ತದೆ. ಸೇವಕರ ವಿರುದ್ಧವಾಗಿ ನಾವು ಎಂದಿಗೂ ಮಾತಾಡಬಾರದು. ದೇವರ ಸೇವಕನು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಹಾಗಾಗಿ ನಮ್ಮ ಮಾತು ಯಾರಿಗೂ ನೋವಾಗಿರಬಾರದು. ನಮ್ಮ ಮಾತುಗಳಿಂದ ಜೀವನ ಉಂಟಾಗಬೇಕು, ಆಶೀರ್ವಾದ ಉಂಟಾಗಬೇಕು. ಒಬ್ಬ ಮನುಷ್ಯನು ಹೇಳುತ್ತಾನೆ, ಕೊಡಲಿಯಿಂದ ಮರವನ್ನು ಕಡೆದರೆ ಮತ್ತೆ ಆ ಮರವು ಚಿಗುರುತ್ತದೆ. ಮನುಷ್ಯನು ಬಾಯಿ ಮಾತಿನಿಂದ ಹೊಡೆದರೆ ಮತ್ತೆ ಆ ಹೃದಯವು ಚಿಗುರುವುದೇ ಇಲ್ಲ. ನಾವು ಯೇಸುವಿನ ಮಕ್ಕಳಾಗಿದ್ದೇವೆ. ಯಾರೇ ಏನೇ ಹೇಳಿದರು, ಅವಮಾನಿಸಿದರು, ನಿಂದಿಸಿದರು, ಕೇಡನ್ನು ಬಗೆದರು ನಾವು ಕ್ಷಮಿಸುವರಾಗಿರಬೇಕೆಂದು ಯೇಸು ಕರ್ತನು ನಮಗೆ ಕಲಿಸಿದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಮೋಸೆ ದೇವರ ಕರುಣೆಯಿಂದ, ಪ್ರೀತಿಯಿಂದ, ದಯೆಯಿಂದ ತುಂಬಿರುವಂಥ ಮನುಷ್ಯನಾಗಿದ್ದನು. ಮಿರಿಯಾಮಳ ತಪ್ಪನ್ನು ನೆನೆಸದೆ ಅಥವಾ ನೆನಪಿಗೆ ತರದೆ ಕ್ಷಮಿಸಿ ಅವಳಿಗೋಸ್ಕರ ಕರ್ತನಲ್ಲಿ ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆ ಮಾಡಿದಾಗ ಆಕೆಗೆ ಹತ್ತಿದಂಥ ಆ ತನ್ನಿನ ವ್ಯಾಧಿಯು, ಆ ಚರ್ಮದ ವ್ಯಾಧಿಯು ವಾಸಿಯಾಯಿತು. ಕರ್ತನಿಗೆ ಮಹಿಮೆಯಾಗಲಿ. ನಾವು ವಾಸಿ ಮಾಡುವರು ಆಗಿರಬೇಕೇ ಹೊರತು ಗಾಯ ಮಾಡುವರಾಗಿರಬಾರದು. ಅರಸನಾದ ಆಸನು ತನ್ನ ಯೌವನ ಕಾಲದಲ್ಲಿ ದೇವರಿಗೆ ಮಹಿಮೆಯಾಗಿ ಬದುಕಿದನು. ಹಾಗೆ ಕಾಲಕ್ರಮೇಣವಾಗಿ ಭಯಕ್ಕೆ ಒಳಪಟ್ಟನು ಎಂದು ನಾವು ನೋಡುತ್ತೇವೆ. ಲೋಕವನ್ನು ನೋಡಿದನು, ಮನುಷ್ಯರನ್ನು ಆಶ್ರಯಿಸಿ ಹೋದನು. ದೇವರು ಶುಭವು ಆಶೀರ್ವಾದಗಳು ನಿಂತು ಹೋದವು. ಭಯ ಭೀತಿ ಉಳ್ಳವನಾಗಿದ್ದು ವ್ಯಾಧಿಪೀಡಿತನಾದನು. ಹಾಗೆ ದೇವರು ಕೊಟ್ಟಂತ ಶುಭವನ್ನ ಕಳೆದುಕೊಂಡನು. ಅವನ ಆಳ್ವಿಕೆಯ 31ನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗವು ಉಂಟಾಯಿತು. ಈ ರೋಗದಲ್ಲಿ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದ 12ನೇ ವಚನವು ತಿಳಿಸುತ್ತದೆ. ವೈದ್ಯರ ಸಹಾಯವನ್ನು ಕೋರಿದ್ದಕ್ಕಾಗಿ ಖಂಡಿತವಾಗಿ ಅಲ್ಲ, ಆದರೆ ಆತನು ದೇವರನ್ನು ಅಲಕ್ಷ್ಯ ಮಾಡಿದನು. ಇವತ್ತು ಅನೇಕ ಕ್ರೈಸ್ತರು ತಪ್ಪಾದ ಮಾದರಿಯನ್ನು ಅನುಸರಿಸಿ ಜೀವಿತವನ್ನು ದುಃಖಕ್ಕೆ ಒಳಪಡಿಸಿಕೊಳ್ಳುತ್ತಾ ಇದ್ದಾರೆ. ಅನಾರೋಗ್ಯದ ಸಮಯದಲ್ಲಿ ದೇವರಿಗೆ ಮೊರೆ ಇಡಬೇಕು. ಬಹಳ ಅಗತ್ಯವಾಗಿರುವಂಥ ಒಂದು ಸಮಯವಾಗಿದೆ. ಆದರೆ ಕೆಲವೊಬ್ಬರು ಔಷಧಿಯನ್ನೇ ಹೆಚ್ಚಾಗಿ ನಂಬುತ್ತಾರೆ. ಔಷಧಿಯನ್ನು ನಂಬುವುದಕ್ಕಿಂತ ಮೊದಲು ನಾವು ದೇವರ ಸನ್ನಿಧಿಗೆ ಬರಬೇಕು, ಕರ್ತನನ್ನು ಪ್ರಾರ್ಥನೆ ಮಾಡಬೇಕು. ಅರಸನಾದ ಆಸನು ದೇವರ ಮೇಲಿನ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದನು. ಹಾಗೆ ಇವತ್ತು ಅನೇಕ ಕ್ರೈಸ್ತರು ದೇವರ ಮೇಲಿನ ನಿರೀಕ್ಷೆಯನ್ನು
ಕಳೆದುಕೊಳ್ಳುತ್ತಾ ಇದ್ದಾರೆ. ದೇವರ ಸನ್ನಿಧಿಯಲ್ಲಿರುವ ಪ್ರೀತಿಯ ದೇವಜನರೇ, ದೇವರಲ್ಲಿ ಭರವಸೆ ಇಡಿ, ನಂಬಿಕೆ ಇಡಿ. ಆತನು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನನ್ನು ದೃಷ್ಟಿಸಿ ನೋಡಿದವರ ಮುಖವು ಪ್ರಕಾಶಮಯವಾಯಿತು. ಒಂದು ಸತ್ಯವನ್ನು ತಿಳಿದುಕೊಳ್ಳಿರಿ, ನಾವು ಎಷ್ಟೇ ಔಷಧಗಳನ್ನು ಸೇವಿಸಿದರೂ ಸಾಯುತ್ತೇವೆ. ಆದರೆ ದೇವರ ಕೃಪೆ ನಮ್ಮ ಮೇಲೆ ಇರುವಾಗ ದೀರ್ಘಕಾಲ ಬದುಕುತ್ತೇವೆ. ಈ ಲೋಕದಲ್ಲಿ ಪ್ರತಿ ಮನುಷ್ಯನು ಸಾಯಲೇಬೇಕು, ಸಾಯುತ್ತಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಮರೆಯಬೇಡಿರಿ, ಯೇಸು ಕ್ರಿಸ್ತನು ಗುಣಪಡಿಸಲು ಶಕ್ತನು. ಆದರೂ ಈ ಲೋಕದಲ್ಲಿ ಎಂಥ ವ್ಯಾಧಿ ಇದ್ದರೂ, ಆದರೆ ಪರಲೋಕದಲ್ಲಿ ಯಾವ ವ್ಯಾಧಿಯೂ ಪ್ರವೇಶಿಸುವುದಿಲ್ಲ. ಕ್ಯಾನ್ಸರ್, TB, HIV, ಏಡ್ಸ್, ರಕ್ತಕುಸುಮ ಮುಂತಾದ ಚರ್ಮ ವ್ಯಾಧಿ, ಇತರ ಅನೇಕ ವ್ಯಾಧಿಗಳು ಈ ಭೂಮಿಯಲ್ಲಿ ಉಂಟು. ಆದರೆ ಅವು ಯಾವುದು ಸ್ವರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಯೇಸು ಕರ್ತನು ನಾವು ನಿತ್ಯವಾಗಿ ಜೀವಿಸಬೇಕೆಂದು ಆತನು ಸುಂದರವಾಗಿರುವಂಥ ಸ್ವರ್ಗದ ಮನೆಯನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಎಷ್ಟು ವರ್ಷಗಳಿಂದ? 2000 ವರ್ಷಗಳಿಂದ. ಆಮೇನ್. 6 ದಿನಗಳಲ್ಲಿ ಸೃಷ್ಟಿಸಲ್ಪಟ್ಟಿರುವಂಥ ಈ ಲೋಕ ಎಷ್ಟು ಅಂದಚಂದವಾಗಿರುವಾಗ 2000 ವರ್ಷಗಳಿಂದ ಕಟ್ಟಲ್ಪಡುತ್ತಿರುವಂಥ ಆ ಲೋಕವು ಇನ್ನು ಎಷ್ಟು ಸುಂದರವಾಗಿರಬಹುದು ಅಲ್ಲವೇ? ಕರ್ತನಿಗೆ ಸ್ತೋತ್ರ. ಆಮೇನ್. ಆ ಲೋಕಕ್ಕೆ ನಾವು ಹೋಗಬೇಕೆಂದರೆ ಈ ಲೋಕದಲ್ಲಿ ನಮ್ಮ ಪಾಪಗಳು, ಅಪರಾಧಗಳು ಯೇಸು ಕರ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಆಗ ಮಾತ್ರ ನಾವು ಆ ಲೋಕಕ್ಕೆ ಪ್ರವೇಶಿಸಲು ಸಾಧ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಎಚ್ಚರವಾಗಿರೋಣ. ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ಆಮೇನ್.